ರಾಜ್ಯದಲ್ಲಿ ಬೆಂಗಳೂರು ಕಾಲ್ತುಳಿತ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಕ್ಕೂ ಇದೀಗ ತಲುಪಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಕರೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಮಾಡುವ ಚಿಂತನೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ. ಸಿದ್ದು ಸಂಪುಟಕ್ಕೆ ಹಾಗಾದ್ರೆ ಮೇಜರ್ ಸರ್ಜರಿ ನಡೆಯುತ್ತಾ ಅನ್ನುವಂತಹ ವಿಚಾರ ಇದೀಗ ಮುನ್ನೆಲೆಗೆ ಬಂದು ನಿಂತಿದೆ. 10 ಸಚಿವರಿಗೆ ಕೋಕ್ ನೀಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ಕಾಲ್ತುಳಿತ ಪ್ರಕರಣ, ಚಿನ್ನಸ್ವಾಮಿ ಸ್ಟೇಡಿಯಂ ಎದುರು ಆದಂತಹ ಕಾಲ್ತುಳಿತ ಪ್ರಕರಣದ ವರದಿಯನ್ನ ಕೇಳುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತಹ ವಿಚಾರ ಇದ್ರೆ, ಅದರ ಜೊತೆಯಲ್ಲಿ ಸಂಪುಟ ಪುನರ್ರಚನೆಯನ್ನ ಮಾಡುತ್ತೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಪ್ರತ್ಯೇಕ ಚರ್ಚೆ ನಡೆಯಿತು ಅಂತ ಕೂಡ ಹೇಳಲಾಗ್ತಾ ಇದೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಬೈರತಿ ಸುರೇಶ್ ಇಲ್ಲಿ ಸಿಎಂ ಡಿಸಿಎಂ ಮೀಟಿಂಗ್ ನಡೆಸ್ತಾ ಇದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಪ್ರತ್ಯೇಕ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಪ್ರತ್ಯೇಕ ಚರ್ಚೆ ನಡೆಯಿತು ಕರ್ನಾಟಕ ಭವನದಲ್ಲಿ. ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನುವಂತಹ ವಿಚಾರ, ಜೊತೆಯಲ್ಲಿ ಗಂಭೀರವಾದಂತಹ ಒಂದು ಸಮಸ್ಯೆ ಈಗ ಎದುರಾಗಿದೆ. ಅದರಿಂದ ನಿವಾರಿಸಿಕೊಳ್ಳೋದು, ಆ ಸಮಸ್ಯೆಯನ್ನ ನಿವಾರಿಸಿಕೊಳ್ಳೋದು ಹೇಗೆ, ಸರ್ಕಾರವನ್ನ ಉಳಿಸಿಕೊಳ್ಳೋದು ಹೇಗೆ, ಸ್ಥಾನವನ್ನ ಉಳಿಸಿಕೊಳ್ಳೋದು ಹೇಗೆ, ಇದನ್ನ ಮುಚ್ಚಿ ಹಾಕಿಕೊಳ್ಳೋದು, ಈ ಎಲ್ಲ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಅಲ್ಲಿ ಕರ್ನಾಟಕ ಭವನದಲ್ಲಿ ಚರ್ಚೆ ನಡೀತು ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಸಭೆ ನಡೆಯಿತು. ದೆಹಲಿಯ ಕರ್ನಾಟಕ ಭವನದಲ್ಲಿ ಪ್ರತ್ಯೇಕ ಚರ್ಚೆ, ಹಾಗೇನೆ ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಆ ಚರ್ಚೆ ನಡೆದಿರುವಂತದ್ದು. ಸಚಿವರಾದ ಸತೀಶ್ ಜಾರಕಿಹೊಳಿ, ಬೈರತಿ ಸುರೇಶ್, ಶಾಸಕ ಅಶೋಕ್ ಪಟ್ಟಣ್ ಸಿಎಂ ಡಿಸಿಎಂ ಅವರಿಗೆ ಸಾಥನ್ನ ನೀಡಿದ್ರು. ಬಳಿಕ ಒಂದೇ ಕಾರಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನ ನೀಡಿದ್ರು. ಎಲ್ಲರೂ ಕೂಡ ಒಂದೇ ಕಾರಲ್ಲಿ ಅವರಿಗೆ ಸಾಥನ್ನ ನೀಡಿದ್ರು. ಕರ್ನಾಟಕ ಭವನದಲ್ಲಿ ಪ್ರತ್ಯೇಕ ಚರ್ಚೆ ಏನು ನಡೀತಲ್ಲ, ಆ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಕೂಡ ಅವರಿಗೆ ಸಾಥನ್ನ ನೀಡಿದ್ರು. ಬಳಿಕ ಒಂದೇ ಕಾರಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನ ನೀಡಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆದ್ರು ಚರ್ಚೆಯನ್ನ ನಡೆಸೋದಕ್ಕೆ. ಅವರೇನು ಹೈಕಮಾಂಡ್ ಬುಲಾವ್ ನೀಡಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಚರ್ಚೆಗಳು ಆಗಬೇಕು ಅನ್ನೋದನ್ನ ಪೂರ್ವಭಾವಿಯಾಗಿ ಕರ್ನಾಟಕ ಭವನದಲ್ಲಿ, ದೆಹಲಿಯ ಕರ್ನಾಟಕ ಭವನದಲ್ಲಿ ಎಲ್ಲರೂ ಸೇರಿ ಪ್ರತ್ಯೇಕ ಚರ್ಚೆಯನ್ನ ನಡೆಸಿದ್ರು. ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಸಚಿವರಾದ ಸತೀಶ್ ಜಾರಕಿಹೊಳಿ, ಬೈರತಿ ಸುರೇಶ್, ಅಶೋಕ್ ಪಟ್ಟಣ್ ಇವರೆಲ್ಲರೂ ಕೂಡ ಇದ್ರು. ಜೊತೆಯಲ್ಲಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಸಾಥನ್ನ ನೀಡಿದ್ರು. ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅನ್ನುವಂತಹ ವಿಚಾರ, ಈ ಎರಡು ವಿಚಾರಗಳು ಹೇಗೆ ತಿರುವನ್ನ ಪಡೆದುಕೊಳ್ಳಬಹುದು, ಇದು ಮುಂದೆ ಮತ್ತಿನ್ಯಾವ ಸಮಸ್ಯೆಗೆ ಕಾರಣ ಆಗಬಹುದು, ಈ ಎಲ್ಲವೂ ಕೂಡ ಅವರ ಮುಂದೆ ಈಗ ಇರುವಂತಹ ವಿಚಾರಗಳು. ಇಂದಿರಾ ಭವನದಲ್ಲಿ ರಾಹುಲ್ ನೇತೃತ್ವದಲ್ಲಿ ಮೆಗಾ ಮೀಟಿಂಗ್ ನಡೀತಾ ಇದೆ. ಘಟಾನುಘಟಿ ನಾಯಕರ ಸಮ್ಮುಖದಲ್ಲಿ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಹಾಗೇನೆ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲ್ ಇವರೆಲ್ಲರೂ ಕೂಡ ಆ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ರಾಹುಲ್ ಭೇಟಿಯಾಗಿದ್ದಾರೆ. ಸಿಎಂ ಸಿದ್ದು ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ. ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ನಂತರದಲ್ಲಿ ಇಂದಿರಾ ಭವನದಲ್ಲಿ ರಾಹುಲ್ ನೇತೃತ್ವದಲ್ಲಿ ಒಂದು ದೊಡ್ಡ ಮೀಟಿಂಗ್ ಏರ್ಪಟ್ಟಿದೆ. ಹಿರಿಯ ನಾಯಕರ ಸಮ್ಮುಖದಲ್ಲಿ ಮೀಟಿಂಗ್ ನಡೀತಾ ಇರುವಂತದ್ದು. ಮೀಟಿಂಗ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಣದೀಪ್ ಸುರ್ಜೇವಾಲ್, ಕೆಸಿ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇನ್ನು ರಾಹುಲ್ ಅವರಂತೂ ಭೇಟಿ ಆಗಲೇಬೇಕು. ಡಿಸಿಎಂ ಹಾಗೂ ಸಿಎಂ ಭೇಟಿಯಾಗಿದ್ದಾರೆ. ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ರಾಹುಲ್ ಅವರನ್ನ ಭೇಟಿಯಾಗಿದ್ದಾರೆ. ಒಟ್ಟಾರೆಯಾಗಿ ಈ ಮೀಟಿಂಗ್ ಅನ್ನ ರಾಹುಲ್ ನೇತೃತ್ವದಲ್ಲಿ ನಡೀತಾ ಇರೋದು, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲೇ ಈ ಮೀಟಿಂಗ್ ನಡೀತಾ ಇರೋದು. ಕಾಂಗ್ರೆಸ್ನಲ್ಲಿ ಒಂದ್ ರೀತಿಯಲ್ಲಿ ಭಿನ್ನ ಅದು, ಯಾಕೆ ಅಂದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು, ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆದ್ರೆ ಎಲ್ಲದಕ್ಕೂ ಕೂಡ ನೇತೃತ್ವ, ಮುಂದಾಳ್ತನ ಎಲ್ಲವನ್ನು ವಹಿಸಿಕೊಳ್ಳುವಂತದ್ದು ರಾಹುಲ್ ಗಾಂಧಿ ಅವರು, ಅಥವಾ ಮೊದಲಾದ್ರೆ ಸೋನಿಯಾ ಗಾಂಧಿ ಅವರಾಗಿರ್ತಿತ್ತು, ಈಗ ರಾಹುಲ್ ಗಾಂಧಿ ಅವರು.
ಹಾಗಾಗಿ ಒಂದ್ ರೀತಿಯಲ್ಲಿ ಬೇರೆ ರೀತಿಯಲ್ಲೇ ನಡೆಯುತ್ತೆ ಅವ್ರ ಮೀಟಿಂಗ್ಗಳು. ಅನಧಿಕೃತ ಸಾಮ್ರಾಟರಂತೆ, ಅನಭಿಷಕ್ತ ಅಧ್ಯಕ್ಷರಂತೆ ಸೂಪರ್ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ರಾಹುಲ್ ಗಾಂಧಿ ಅವರು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಘಟಾನುಘಟಿ ನಾಯಕರು ಅಂತ ಎಷ್ಟೇ ಹೇಳಿದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಇದ್ರೂ ಕೂಡ ಇವರು ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾರೆ ಅಥವಾ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ ಅಂದ್ರೆ ನಿಜಕ್ಕೂ ಕೂಡ ಅಚ್ಚರಿ ಅನ್ಸುತ್ತೆ. ಇರಲಿ, ಕರ್ನಾಟಕದ ಕಾಲ್ತುಳಿತ ಏನು ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ಕಾಲ್ತುಳಿತ ಆಯ್ತು, 11 ಮಂದಿಯ ಸಾವಾಯ್ತು. ಇಡೀ ವಿರೋಧ ಪಕ್ಷಗಳಾಗಿರಬಹುದು, ರಾಜ್ಯದ ಜನರಾಗಿರಬಹುದು, ದೇಶದ ಜನರಾಗಿರಬಹುದು, ಇದಕ್ಕೆ ಹೊಣೆಗಾರರನ್ನಾಗಿ ಸರ್ಕಾರವನ್ನೇ ನಿಲ್ಲಿಸಿದೆ.